ನಮಸ್ಕಾರ ಗೆಳೆಯರೆ, ಇಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ತಡರಾತ್ರಿ ಕಳ್ಳರ ಚಲನವಲನ ಸೆರೆಹಿಡಿದ ಸಿಸಿ ಕ್ಯಾಮೆರಾ, ಬೆಚ್ಚಿಬಿದ್ದಿರುವ ನಾಗರಿಕರು, ಅಗತ್ಯ ಕ್ರಮಕ್ಕೆ ವಂದೇ ಮಾತರಂ ಒತ್ತಾಯ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿಯ ಮನೆಗಳ ಸುತ್ತಮುತ್ತ ಜೂನ್ 4 ಗುರುವಾರ ತಡರಾತ್ರಿಯಲ್ಲಿ ಅಪರಿಚಿತರು ಅನುಮಾನಾಸ್ಪದವಾಗಿ ಮನೆಗಳ ಸುತ್ತಮುತ್ತ ಅನಗತ್ಯವಾಗಿ ಅಡ್ಡಾಡಿರುವ ಘಟನೆ ಅನುಮಾನಾಸ್ಪದವಾಗಿದ್ದು, ಅವರ ಚಲನವಲನವು ಹತ್ತಿರದ ಮನೆಯೊಂದರಲ್ಲಿ ಅಳವಡಿಸಿರುವ ಸಿಸಿಟಿವಿಯಲ್ಲಿ ದಾಖಲಾಗಿರುವುದು ತಿಳಿದುಬಂದಿದೆ. ಈ ಘಟನೆಯು ನಾಗರಿಕರಲ್ಲಿ ತೀವ್ರ ಆತಂಕ ಸೃಷ್ಟಿಸಿದ್ದು, ಸಂಬಂಧಿಸಿದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಅಗತ್ಯ ಕ್ರಮಗಳನ್ನು ಜರೂರಾಗಿ ಜರುಗಿಸುವಂತೆ ವಂದೇ ಮಾತರಂ ಜಾಗೃತಿ ವೇದಿಕೆ ಸಮಸ್ತ ನಾಗರಿಕರ ಪರವಾಗಿ ಈ ಮೂಲಕ ಪೊಲೀಸ್ ಇಲಾಖೆಯ ಉನ್ನತಾಧಿಕಾರಿಗಳಲ್ಲಿ ಕೋರಿದೆ. ಕ್ಯಾಮೆರಾದಲ್ಲಿನ ದೃಶ್ಯಾವಳಿಗಳನ್ನು ಗಮನಿಸಿದ್ದಲ್ಲಿ ಅವರು ಅಪರಿಚಿತರಾಗಿದ್ದು, ಮನೆಗಳ್ಳತನಕ್ಕಾಗಿ ಕಳ್ಳರು ಹೊಂಚು ಹಾಕುವ ರೀತಿಯಲ್ಲಿಯೇ ಅವರ ಚಲನವಲನವಳಿದ್ದು, ಘಟನೆ ನಾಗರಿಕರಲ್ಲಿ ಭಯ, ಭೀತಿ ಹಾಗೂ ಆತಂಕ ಸೃಷ್ಟಿಸಿದೆ. ಸುಮಾರು 4 ಜನರಿದ್ದ ಕಳ್ಳರ ತಂಡ ಮುಖಕ್ಕೆ ಮಾಸ್ಕ್, ಜೀನ್ಸ್ ಪ್ಯಾಂಟ್, ಜರ್ಕಿನ್, ಕೈಗವಸು ಮತ್ತು ಶೂ ಧರಿಸಿದ್ದಾರೆ. ಅಂದಾಜು 30 ರಿಂದ 40 ವರ್ಷದೊಳಗಿರುವ ಅವರು ಪಟ್ಟಣದ ಚೋರನೂರು ರಸ್ತೆಯ ಬಳಿಯ ಮಸೀದಿ ಹಿಂಭಾಗದ ಮನೆಗಳ ಸುತ್ತಮುತ್ತ ತಡರಾತ್ರಿ 12:30 ಸಮಯದಲ್ಲಿ ಓಡಾಡಿದ್ದಾರೆ. ಆದರೆ ಯಾವುದೇ ಮನೆಗಳಲ್ಲಿ ಕಳ್ಳತನ ಜರುಗಿರುವುದರ ಕುರಿತು ಈವರೆಗೆ ಮಾಹಿತಿ ಲಭ್ಯವಿಲ್ಲ. ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನ ಗುಮಾಸ್ತನಾಗಿರುವ ಉಕ್ಕಡದ ಸೊಲ್ಲೇಶ್ರವರು ತಡರಾತ್ರಿ ಎಚ್ಚರವಾಗಿದ್ದು, ಮನೆಯ ಕಿಟಕಿಯ ಮೂಲಕ ಕಳ್ಳರ ತಂಡವನ್ನು ದೂರದಿಂದಲೇ ಗಮನಿಸಿ ಗಾಬರಿಯಾಗಿದ್ದಾರೆ. ಅಲ್ಲಿನ ನಿವಾಸಿ ತಾಹಿರ್ ಅಹ್ಮದ್ ಎಂಬುವವರ ಮನೆಯ ಕಡೆ ಕಳ್ಳರು ತೆರಳಿರುವುದನ್ನು ನೋಡಿ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ವಿಷಯ ತಿಳಿದ ತಾಹಿರ್ ಅಹ್ಮದ್ರವರು ತಕ್ಷಣವೇ ಮನೆಯ ಸಿಸಿಟಿವಿ ಗಮನಿಸಿದಾಗ ಕಳ್ಳರು ಬಂದು ಅಕ್ಕಪಕ್ಕದ ಮನೆಗಳನ್ನು ತಡಕಾಡಿರುವುದನ್ನು ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವುದನ್ನು ಗಮನಿಸಿದ್ದಾರೆ. ಬೀಗು ಹಾಕಿರುವ ಮನೆಗಳು ಇಲ್ಲದಿರುವ ಕಾರಣಕ್ಕೆ ಕಳ್ಳರು ಕನ್ನ ಹಾಕದೆ ಮನೆಯಲ್ಲಿ ಜನರು ಇರುವುದನ್ನ ಖಚಿತಪಡಿಸಿಕೊಂಡಿದ್ದು, ಕಳ್ಳರು ಅಲ್ಲಿಂದ ಕಾಲ್ಕಿತ್ತಿರಬಹುದೆಂದು ಸುತ್ತಮುತ್ತಲ ನಿವಾಸಿಗಳು, ನಾಗರಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಬೆಳಿಗ್ಗೆ ಅಲ್ಲಿನ ನಿವಾಸಿಗಳು ಪಟ್ಟಣದ ಪೊಲೀಸ್ ಠಾಣೆಗೆ ವಿಡಿಯೋ ರೆಕಾರ್ಡ್ ಹಾಕಿ ತಡರಾತ್ರಿ ಹೊತ್ತಲ್ಲಿ ಪೊಲೀಸ್ ಗಸ್ತನ್ನು ಹಾಕುವಂತೆ ಹಾಗೂ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸುವಂತೆ ಪೊಲೀಸ್ ಇಲಾಖಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಸರಣಿ ಕಳ್ಳತನಗಳು ಜರುಗಿ ವರ್ಷವಾಯಿತು. ಕಳ್ಳರು ಕಳೆದ ವರ್ಷ ಅದೇ ಭಾಗದಲ್ಲಿ ಹಾಡುಹಗಲೇ ಬೀಗ ಹಾಕಿರುವ 3-4 ಮನೆಗಳನ್ನು ಕಳ್ಳತನ ಮಾಡಿರುವ ಘಟನೆ ಜರುಗಿತ್ತು. ಬೀಗು ಹಾಕಿರುವ ಮನೆಗಳನ್ನೇ ಗುರಿಯಾಗಿಸಿ ಸರಣಿಯಾಗಿ ಮನೆ ಕಳ್ಳತನ ಮಾಡಿರುವ ಘಟನೆಗಳು ಪದೇ ಪದೇ ಜರುಗಿರುವುದನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮೆಲು ಹಾಕಿದರು. ಅದನ್ನು ನೆನಪಿಸುವಂತಹ ಘಟನೆ ಗುರುವಾರ ತಡರಾತ್ರಿ ಜರುಗಿದ್ದು, ಸರಣಿ ಕಳ್ಳತನ ಘಟನೆ ಪುನರಾವರ್ತನೆಯಾಗಬಹುದೇನೋ ಎಂಬ ಆತಂಕದಲ್ಲಿದ್ದಾರೆ. ಘಟನೆ ಕುರಿತು ಮಾಹಿತಿ ಅರಿತ ವಂದೇ ಮಾತರಂ ಜಾಗೃತಿ ವೇದಿಕೆ ಪೊಲೀಸ್ ಸಿಬ್ಬಂದಿಯನ್ನು ಪಟ್ಟಣದಾದ್ಯಂತ ರಾತ್ರಿ ವೇಳೆ ಗಸ್ತು ತಿರುಗಾಡುವಂತೆ ಕ್ರಮ ಜರುಗಿಸಬೇಕು ಹಾಗೂ ಪಟ್ಟಣದಲ್ಲಿ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಕಳ್ಳತನ ಪ್ರಕರಣಗಳು ಜರುಗದಂತೆ ಅಗತ್ಯ ಕ್ರಮಗಳನ್ನು ಜರೂರಾಗಿ ಜರುಗಿಸಬೇಕೆಂದು ಪೊಲೀಸ್ ಠಾಣಾಧಿಕಾರಿಗಳಲ್ಲಿ ಈ ಮೂಲಕ ಮನವಿ ಮಾಡಿದೆ ಎಂದು ವೇದಿಕೆಯ ಮುಖಂಡ ವಿಜಿ ವೃಷಭೇಂದ್ರ ತಿಳಿಸಿದ್ದಾರೆ. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಮೂವರು ಜೊತೆ ಬರ್ತಾರೆ ಈ ಮೂವರು ಒಬ್ಬನಿಂದಕ್ಕೆ ಸರ್ಕಂತಾನ ಮುಂದಿರೋ ದೊಡ್ಡವನು ಒಬ್ಬನ ಕ್ಯಾಪ್ ಹಾಕಿಲ್ಲ.